Yes, good morning. Last class ನಾವೇನಪ್ಪ ಅಂತಂದ್ರೆ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಫಸ್ಟ್ ನಾವು ಯಾವ್ದು ಹೇಳ್ತೀವಿ, ಅಗ್ರಿಕಲ್ಚರ್ ಹೇಳಿದೀವಿ. ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಮೆಡಿಸಿನ್, ನೆಕ್ಸ್ಟ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಇನ್ ಪ್ರೊಡಕ್ಷನ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ನೆಕ್ಸ್ಟ್ ಅದು ಆಗಿದ್ಮೇಲೆ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಎಥಿಕಲ್ ಇಶ್ಯೂಸ್, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. Okay, already we completed biotechnological applications in agriculture. Okay, yes, ಅಲ್ಲಿ production of transgenic plant ಹೆಂಗೆ ಯೂಸ್ಫುಲ್ ಇದೆ ಅಂತ ಫಸ್ಟ್ ಹೇಳಿದ್ವಿ. ನೆಕ್ಸ್ಟ್ ಎರಡು ಎಕ್ಸಾಂಪಲ್ಸ್ ಅನ್ನ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. Okay, one that is to be production of, please be remember, production of insect pest resistant plant. ಯಾವುದು? BT cotton. Okay, BT cotton plant. The plant having bacterial gene that name Bacillus thuringiensis bacteria, ಅದರಿಂದ ಕ್ರೈಜಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಕ್ರೈಜಿನ್ ಅನ್ನ ಕಾಟನ್ ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡಿ ಆ ಪ್ಲಾಂಟ್ ಒಳಗೆ ಆ ಜೀನು ಇನ್ಆಕ್ಟಿವ್ ಪ್ರೋಟೋಟಾಕ್ಸಿನ್ ಪ್ರೊಡ್ಯೂಸ್ ಮಾಡೋಂಗೆ ನಾವು ಮಾಡಿದ್ವಿ. ಯಾವಾಗ ಆ ಪ್ರೋಟೋಟಾಕ್ಸಿನ್ ಅನ್ನ ಇನ್ಸೆಕ್ಟ್ಸ್ ತಿನ್ನುತ್ತೆ, ಇಂಜೆಸ್ಟ್ ಮಾಡುತ್ತೆ, then that inactive toxin converted to active toxin form. ಓಕೆ, ಅವಾಗ ಇನ್ಸೆಕ್ಟ್ ಎಲ್ಲಿ ಆಕ್ಟಿವ್ ಟಾಕ್ಸಿನ್ ಆಗಿ ಅದರ ಗಟ್ ರೀಜನ್ ಡೈಜೆಸ್ಟಿವ್ ಟ್ರಾಕ್ಟ್ ಎಪಿಥೆಲಿಯಲ್ ಸೆಲ್ಸ್ ಗೆ ಬೈಂಡ್ ಆಗಿ ಸ್ವೆಲ್ ಆಗಿ ಲೈಸಸ್ ಆಗುತ್ತೆ. ಓಕೆ, ದೆನ್ ಇನ್ಸೆಕ್ಟ್ ಕೆನ್ ನಾಟ್ ಸರ್ವೈವ್ ಫಾರ್ ಲಾಂಗರ್ ಟೈಮ್. ಓಕೆ, ಅದು ಒಂದು ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಆಫ್ ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ಇನ್ನು ಅದಾಗಿದ್ಮೇಲೆ ಸೆಕೆಂಡ್ ಅಪ್ಲಿಕೇಶನ್ ನಾವು ನೋಡಿದ್ವಿ, ಯಾವುದು? ಪ್ರೊಡಕ್ಷನ್ ಆಫ್ ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್. ಪ್ಲೀಸ್ ಬಿ ರಿಮೆಂಬರ್, ನಿಮ್ಯಾಟೋಡ್ ಹೆಸರೇನು? ಮೆಲೋಡಿಗ್ನಿ ಇಕೋಗ್ನಿಷಿಯಾ. ಅಲ್ಲಿ ಡೆವಲಪ್ ಮಾಡಿರೋ ಟೆಕ್ನಿಕ್ ಯಾವುದು? RNA ಇಂಟರ್ಫರೆನ್ಸ್. ಓಕೆ, ಆ ಒಂದು ಟೆಕ್ನಿಕ್ ಒಳಗೆ ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ ಅನ್ನ ಟೊಬ್ಯಾಕೋ ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡಿ, ಓಕೆ, ಅವಾಗ ಅಲ್ಲಿ ಎರಡು ಕೋಡಿಂಗ್ ಮತ್ತೆ ನಾನ್ ಕೋಡಿಂಗ್ ಸ್ಟ್ರಾಂಡ್ ಎರಡು ಪ್ರೊಡ್ಯೂಸ್ ಮಾಡಕ್ ಮಾಡಿ, ಎರಡು ಆದಾಗ ಅಲ್ಲಿ ಏನಾಗುತ್ತೆ? ಕಾಂಪ್ಲಿಮೆಂಟರಿ ಇರೋದಕ್ಕೆ DS ಡಬಲ್ ಸ್ಟ್ರಾಂಡೆಡ್ RNA ಆಗುತ್ತೆ. ಓಕೆ, ದಟ್ ಡಬಲ್ ಸ್ಟ್ರಾಂಡೆಡ್ RNA, okay, double stranded RNA binds the nematode RNA, then it is going to silent. That RNA cannot translate. Okay, ಅವಾಗ RNA ಟ್ರಾನ್ಸ್ಲೇಟ್ ಆಗಿಲ್ಲ ಅಂತಂದ್ರೆ ನಿಮ್ಯಾಟೋಡ್ ಗೆ ಬೇಕಾಗಿರುವಂತ ಪ್ರೋಟೀನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಓಕೆ, ಯಾವಾಗ ನಿಮ್ಯಾಟೋಡ್ ಗೆ ಬೇಕಾಗಿರೋ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ, then nematode is not going to survive in tobacco plant. ಇದು ಎರಡನೇ ಅಪ್ಲಿಕೇಶನ್ ನಾವು ಡಿಸ್ಕಷನ್ ಮಾಡಿದ್ವಿ. Okay, ಈಗ ನೆಕ್ಸ್ಟ್ we are moving to biotechnological applications in medicine. Okay, ಅಂದ್ರೆ ಇವತ್ತು ಮೆಡಿಕಲ್ ಫೀಲ್ಡ್ ಒಳಗೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇದೆ. ಓಕೆ, ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್, ಅದನ್ನ ನಾಲ್ಕು ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಇನ್ ಸಿಂಥಸಿಸ್ ಆಫ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್. ಫಸ್ಟ್ ನೇದು ಯಾವುದು? ಸಿಂಥಸಿಸ್ ಆಫ್ genetically engineered insulin. ಇದು ಒಂದು ಅಪ್ಲಿಕೇಶನ್ ಇವತ್ತು. ಓಕೆ, ಇನ್ನ ಸೆಕೆಂಡ್ ಬಂದ್ರಿ ಅಂತಂದ್ರೆ ಜೀನ್ ಥೆರಪಿ. ದಟ್ ಈಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, ಜೀನ್ ಥೆರಪಿ. ಓಕೆ, ಇನ್ನ ಥರ್ಡ್ ಬಂದ್ಬಿಟ್ರೆ ಪ್ರೊಡಕ್ಷನ್ ಆಫ್ ಮೊನೋಕ್ಲೋನಲ್ ಆಂಟಿಬಾಡೀಸ್. ಓಕೆ, ಮೊನೋಕ್ಲೋನಲ್ ಆಂಟಿಬಾಡೀಸ್, MOAB ಅಂತ ಕರೀತೀವಿ. ಇನ್ನ ಇದಾಗಿದ ಮೇಲೆ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. Molecular diagnosis ಅಂದ್ರೆ early detection of pathogens, or diseases. ಅದನ್ನೇ ನಾವೇನಪ್ಪ ಅಂದ್ರೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಓಕೆ, ನಾನು ಹೇಳಿದ್ರೆ ಇವು ನಾಲ್ಕನ್ನು ನಾವೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ ಒಳಗೆ ಸ್ಟಡಿ ಮಾಡ್ತಿದೀವಿ. ಓಕೆ, ಪ್ಲೀಸ್ ರಿಮೆಂಬರ್ ಯುವರ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಇನ್ ಮೆಡಿಸಿನ್. ಓಕೆ, what are the applications of biotechnology in medicine field ಅಂತಂದ್ರೆ ಇವು ನಾಲ್ಕನ್ನ ನೀವು ಮೆನ್ಷನ್ ಮಾಡಬಹುದು. ಬಟ್ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರೆ, ಒಂದೊಂದೇ ಕೇಳ್ತಾರೆ. ಓಕೆ, ಸಿಂಥಸಿಸ್ ಆಫ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್, ಜೀನ್ ಥೆರಪಿ,
ಅಂದ್ರೆ ಇಲ್ಲಿ ಇವತ್ತು ನೀವು ಇನ್ಸುಲಿನ್ ಫೆಮಿಲಿಯರ್ ಇದ್ದೀರಾ, ಬರೋಣ. ಜೀನ್ ಥೆರಪಿ ಅಂದ್ರೆ ಫಾಲ್ಟ್, ಈ ಜೀನ್ ಡಿಸಾರ್ಡರ್ಸ್ ಇರುತ್ತಲ್ಲ, ಡಿಫೆಕ್ಟಿವ್ ಜೀನ್, ಆ ಜೀನ್ ಅನ್ನ ತೆಗೆದು ಫಂಕ್ಷನಲ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡೋದು. ಇನ್ನು ಮೊನೋಕ್ಲೋನಲ್ ಆಂಟಿಬಾಡೀಸ್, ದೀಸ್ ಆರ್ ದ ಆಂಟಿಬಾಡೀಸ್ ಆಂಟಿಜನ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಅವು ಯೂಸ್ ಆಗುತ್ತೆ ಮೆಡಿಕಲ್ ಫೀಲ್ಡ್ ಒಳಗೆ. ಇನ್ನು ನೆಕ್ಸ್ಟ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್, ಡಿಸೀಸಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ HIV ಇರ್ಬೋದು, ಇವತ್ತು ಇವನ್ ನೀವು ಕರೋನಾ ವೈರಸ್ ಏನ್ ಹೇಳ್ತೀರಾ, ಓಕೆ, ದಟ್ ಆಲ್ಸೋ ಕಮ್ಸ್ ಅಂಡರ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಬಟ್ ಕರೋನಾ ವೈರಸ್ ನಿಮ್ ಟೆಕ್ಸ್ಟ್ ಅಲ್ಲಿ ಇಲ್ಲ ಅಷ್ಟೇ. ಓಕೆ, ಎಸ್, ಇವು 4 ಅಪ್ಲಿಕೇಶನ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಸಿಂಥಸಿಸ್ ಆಫ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್, ಇದ್ರ ಬಗ್ಗೆ ನಾವು ನೋಡೋಣ. ಐ ಥಿಂಕ್ ಎವ್ರಿ ಒನ್ ಈಸ್ ಫ್ಯಾಮಿಲಿಯರ್ ವಿತ್ ದ ಟರ್ಮ್ insulin. Okay, yes, everyone is familiar with the term insulin. ಎಲ್ಲರಿಗೂ ಗೊತ್ತಿರುವಂತ ಇದೊಂದು ಟರ್ಮ್. ಯಾಕೆ ಅಂತಂದ್ರೆ everyone is familiar with the disease diabetes. ಓಕೆ, ಕನ್ನಡದೊಳಗೆ ಸಕ್ಕರೆ ಕಾಯಿಲೆ ಅಂತ ಕರೀತೀರಾ, ಇವನ್ ಇನ್ ಸ್ಪೆಸಿಫಿಕ್ ಅದನ್ನು ಮಧುಮೇಹ ಅಂತ ಕರೀತೀವಿ. ಓಕೆ, ಇನ್ಸುಲಿನ್ ಇವತ್ತು ನಮ್ಗೆ ಏನಪ್ಪಾ ಅಂದ್ರೆ ಒಂದು ಲಾರ್ಜ್ ಕ್ವಾಂಟಿಟಿ ಒಳಗೆ ಬೇಕಾಗಿದೆ, ರಿಕ್ವೈರ್ಡ್ ಇದೆ. ಓಕೆ, ಪ್ರೆಸೆಂಟ್ ಡೇ ವಿ ನೀಡ್ ಇನ್ಸುಲಿನ್ ಇನ್ ಲಾರ್ಜ್ ಕ್ವಾಂಟಿಟಿ. ಓಕೆ, ಅದಕ್ಕಿಂತ ಫಸ್ಟ್ ನಾವು ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಡಯಾಬಿಟೀಸ್. ಓಕೆ, ಐ ಥಿಂಕ್ ಎಲ್ಲರೂ ಕೇಳಿದಿರ ಹೆಸರು ಡಯಾಬಿಟೀಸ್. ಏನಿದು ಡಯಾಬಿಟೀಸ್ ಅಂತಂದ್ರೆ, ಓಕೆ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಏನಿದು ಸಕ್ಕರೆ ಕಾಯಿಲೆ? ಓಕೆ, ಡಯಾಬಿಟೀಸ್ ಈಸ್ ಅ ಒನ್ ಮೆಟಬಾಲಿಕ್ ಡಿಸಾರ್ಡರ್. Okay, is a metabolic disorder. ಏನಾಗಿರುತ್ತೆ ಇಲ್ಲಿ? ಬ್ಲಡ್ ಗ್ಲೂಕೋಸ್ ಲೆವೆಲ್ ಈಸ್ ಆಲ್ಟರ್ಡ್. ಮೆಟಬಾಲಿಕ್ ಡಿಸಾರ್ಡರ್ ವೇರ್ ಬ್ಲಡ್ ಗ್ಲೂಕೋಸ್ ಲೆವೆಲ್ where blood glucose level is increased. Okay, blood glucose level is increased. Okay, diabetes ಒಳಗೆ ಎರಡು ಬರುತ್ತೆ. ಒಂದು ಡಯಾಬಿಟೀಸ್ ಮಿಲಿಟಸ್ ಅಂತ ಹೇಳೋದು. ಓಕೆ, ಇನ್ನೊಂದು ಡಯಾಬಿಟೀಸ್ ಇನ್ಸಿಪಿಡಸ್, ಅವಾಗ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಗಿರುತ್ತೆ. ಓಕೆ, ಡಯಾಬಿಟೀಸ್ ಇಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ವೇರ್ ಬ್ಲಡ್ ಗ್ಲೂಕೋಸ್ ಲೆವೆಲ್ is increased. Even it is not absorbed by the it is not absorbed by the cells of our body. Okay, yes, it is not absorbed by the cells of our body due to hypo or less or no secretion of insulin. No secretion of insulin. Okay, yes, diabetes is a metabolic disorder where blood glucose level is increased. Okay, even the blood glucose that cannot be absorbed by the cells of our body due to hyposecretion or less secretion or no secretion of insulin. ಓಕೆ, ಎಸ್, ಈಗ ನಿಮ್ಗೆ ಹೇಳ್ಬೇಕಂದ್ರೆ ಇನ್ಸುಲಿನ್ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಬಾಡಿ ಒಳಗೆ ಬ್ಲಡ್ ಗ್ಲೂಕೋಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಎರಡು ಆರ್ಗನ್ಸ್ ಕೆಲಸ ಮಾಡುತ್ತೆ. ಒಂದು ಪ್ಯಾನ್ಕ್ರಿಯಾಸ್, ಇನ್ನೊಂದು ಲಿವರ್. ಓಕೆ, ಎಸ್, ಇಲ್ಲಿ ಪ್ಯಾನ್ಕ್ರಿಯಾಸ್ ಮತ್ತೆ ಲಿವರ್ ಎರಡು ಇಂಪಾರ್ಟೆಂಟ್, ಎರಡು ಅಸೋಸಿಯೇಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಬಂದ್ಬಿಟ್ರೆ ಐ ಥಿಂಕ್ ಯು ನೋ ವೆರಿ ವೆಲ್, ಪ್ಯಾನ್ಕ್ರಿಯಾಸ್ ಇಸ್ ಅ ಡ್ಯೂಯಲ್ ಗ್ಲ್ಯಾಂಡ್, ಡಬಲ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು ಅದನ್ನ. ಯಾಕಂದ್ರೆ ಡಬಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಅಂತಂದ್ರೆ, ಓಕೆ, ಐ ಥಿಂಕ್ ಯು ನೋ ವೆರಿ ವೆಲ್, ಪ್ಯಾನ್ಕ್ರಿಯಾಸ್ ಅದ್ರೊಳಗೆ ಎರಡು ಪಾರ್ಟ್ ಬರುತ್ತೆ. ಒಂದು ಎಸಿನಾರ್ ಸೆಲ್ಸ್ ಅಂತ ಬರುತ್ತೆ, ಇನ್ನೊಂದು ಐಲೆಟ್ಸ್ ಆಫ್ ಲೈನರ್ಹ್ಯಾನ್ಸ್ ಅಂತ ಬರುತ್ತೆ. ಓಕೆ, ಎಸಿನಾರ್ ಸೆಲ್ಸ್ ಅಂದ್ರೆ ದೇ ಸಿಕ್ರೀಟ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ವಿಚ್ ಕಂಟೇನ್ ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್, ಫಸ್ಟ್ ಇಯರ್ ಕಲ್ತಿರ್ತೀವಿ ನೋಡಿ, ಡೈಜೆಸ್ಟಿವ್ ಎಂಜೈಮ್ಸ್ ಇರುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನ ಐಲೆಟ್ಸ್ ಆಫ್ ಲೈನರ್ಹ್ಯಾನ್ಸ್, ಓಕೆ ಪ್ಲೀಸ್, ಐಲೆಟ್ಸ್ ಆಫ್ ಲೈನರ್ಹ್ಯಾನ್ಸ್ ಅಂತ ಬಂದ್ಬಿಟ್ರೆ ಇಲ್ಲಿ ಎರಡು ಸೆಲ್ಸ್ ಇರುತ್ತೆ. ಒಂದು ಆಲ್ಫಾ ಸೆಲ್ಸ್ ಅಂತ ಕರಿತೀವಿ, ಇನ್ನೊಂದು ಬೀಟಾ ಸೆಲ್ಸ್ ಅಂತ ಕರಿತೀವಿ.
ಓಕೆ, ಅಲ್ಫಾ ಸೆಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಅಲ್ಫಾ ಸೆಲ್ಸ್ ಏನ್ ಮಾಡುತ್ತೆ, ದೇ ಸಿಕ್ರೀಟ್ ಗ್ಲೂಕ್ಯಾಗಾನ್ ಅನ್ನೋ ಒಂದು ಹಾರ್ಮೋನ್, ಪ್ರೋಟೀನ್ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಬೀಟಾ ಸೆಲ್ಸ್ ಏನ್ ಮಾಡುತ್ತೆ ಅಂದ್ರೆ, ದೇ ಪ್ರೊಡ್ಯೂಸ್ ಇನ್ಸುಲಿನ್. ಓಕೆ, ಆಲ್ಫಾ ಸೆಲ್ಸ್ ಗ್ಲೂಕ್ಯಾಗಾನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ಬೀಟಾ ಸೆಲ್ಸ್ ಇನ್ಸುಲಿನ್. ಎರಡೂ ಸೇರ್ಕೊಂಡು ಓಕೆ, ಬೋತ್ ದೀಸ್ ಹಾರ್ಮೋನ್ಸ್ ದೇ ಮೇಂಟೈನ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಓಕೆ, ಹೆಂಗೆ ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಬೆಳಗ್ಗೆ ಟಿಫನ್ ಮಾಡ್ತೀವಿ, ಊಟ ಮಾಡ್ತೀವಿ. ಓಕೆ, ಅವಾಗ ಅದು ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಏನಾಗುತ್ತೆ, ಡೈಜೆಸ್ಟ್ ಆಗಿ ಓಕೆ ದಟ್ ಈಸ್ ಅಬ್ಸಾರ್ಬ್ ಬೈ ದಿ ಸೆಲ್ಸ್, ಅದು ಇಂಟೆಸ್ಟೈನ್ ಒಳಗೆ ಆಗುತ್ತೆ. ಓಕೆ, ವೇರ್ ಸಡನ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗ್ಕೊಂತ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, 100 or 1% ಅಂತ ಹೇಳ್ತೀವಿ ನಾವು. ಓಕೆ, 100 ಯಾವಾಗ್ಲೂ ನಾರ್ಮಲ್ ಅಷ್ಟು ಇರಬೇಕು ಅಂತ ಹೇಳ್ತೀವಿ. ಅಲ್ಲಿ ಫಾಸ್ಟಿಂಗ್ ಮತ್ತೆ ನಾನ್ ಫಾಸ್ಟಿಂಗ್ ಎರಡೂ ಕನ್ಸಿಡರ್ ಮಾಡ್ತೀವಿ. ಓಕೆ, ಟಿಫನ್ ಊಟ ಮಾಡಿದಾಗ ರ್ಯಾಂಡಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಡೆಫಿನೆಟ್ಲಿ. ಅವಾಗ ಯಾವಾಗ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗಿರುತ್ತೆ ಅವಾಗ ಎಸ್ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ, ಕನ್ವರ್ಟ್ ಎಕ್ಸಸ್ ಗ್ಲೂಕೋಸ್, ಇನ್ಸುಲಿನ್ ಕನ್ವರ್ಟ್ ಎಕ್ಸಸ್ ಗ್ಲೂಕೋಸ್ into glycogen and stored in liver and muscle cells. ಯಾವಾಗ ಇದು ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆದಾಗ. ಓಕೆ, ಯಾವಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಈಗ ಬೆಳಗ್ಗೆ ಟಿಫನ್ ಮಾಡಿರ್ತೀರಾ 12-1 ಗಂಟೆ ಆಗಿರುತ್ತೆ, ಇನ್ನು ಊಟ ಮಾಡಿರಲ್ಲ. ಓಕೆ, ಅವಾಗ ನಿಮ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಿರುತ್ತೆ. ದಟ್ ಟೈಮ್ ಓಕೆ ಎಸ್ ಈ ಅಲ್ಫಾ ಸೆಲ್ಸ್ ಸಿಕ್ರೀಟ್ ಮಾಡಿರುವಂತಹ ಗ್ಲೂಕಾಗೋನ್ ಏನ್ ಮಾಡುತ್ತೆ ಅಂತಂದ್ರೆ, ಸ್ಟೋರ್ಡ್ ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯ್ತು, ಇನ್ಸುಲಿನ್ ಕನ್ವರ್ಟ್ ಮಾಡುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಯ್ತು, ಗ್ಲೂಕಾಗೋನ್. ಎರಡೂ ಸೇರ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡುತ್ತಿರುತ್ತೆ. ಓಕೆ, ಎಸ್ ಒಂದ್ ವೇಳೆ ಅಲ್ಲಿ ಇನ್ಸುಲಿನ್ ಸಿಕ್ರೀಷನ್ ಆಗಲಿಲ್ಲ ಅಂತಂದ್ರೆ, ದೆನ್ ಬ್ಲಡ್ ಗ್ಲೂಕೋಸ್ ಇಸ್ ಗೋನ್ ಇನ್ಕ್ರೀಸಿಂಗ್. ಓಕೆ, ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಡಯಾಬಿಟೀಸ್ ಅಂತ ಕರಿತೀವಿ. ಓಕೆ, ಎಸ್ ಇದನ್ನೇ ನಾವು ಮೆಡಿಕಲ್ ಟರ್ಮ್ ಒಳಗೆ ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಓಕೆ, ಹೈಪರ್ ಗ್ಲೈಸಿಮಿಯಾ ಪ್ಲೀಸ್ ನೆನ್ಪಿಟ್ಕೊಳ್ರಿ. ವೆನ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಈಸ್ ಇನ್ಕ್ರೀಸ್ಡ್ ದೆನ್ ಇಟ್ ಇಸ್ ಟು ಬಿ ಕನ್ಸಿಡರ್ಡ್ ಆಸ್ ಹೈಪರ್ ಗ್ಲೈಸಿಮಿಯಾ. ಓಕೆ, ಎಸ್ ಯಾವಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅವಾಗ ಈ ಇನ್ಸುಲಿನ್ ಬರುತ್ತೆ. ಯಾವಾಗ ಇನ್ಸುಲಿನ್ ಸಿಕ್ರೀಷನ್ ಇರಲ್ಲ ಅವಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿನೇ ಉಳ್ಕೊಂಡ್ ಬಿಡುತ್ತೆ, ಕಡಿಮೆ ಆಗುತ್ತೆ. ಸರ್ ಜಾಸ್ತಿ ಆದ್ರೆ ಏನ್ ಸಮಸ್ಯೆ, ಅಲ್ಲಿ ಒಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಜಾಸ್ತಿ ಆಯಿತು ಅಂತಂದ್ರೆ ಓಕೆ ಅಲ್ಲಿ ಇನ್ಸುಲಿನ್ ಸಿಕ್ರೀಷನ್ ಇಲ್ಲ ಅಂದ್ರೆ ಸೆಲ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಸ್ಟಾಪ್ ಆಗುತ್ತೆ. ದೆನ್ ಸೆಲ್ಸ್ ಕ್ಯಾನಾಟ್ ಗೆಟ್ ಗ್ಲೂಕೋಸ್, ಸಫಿಶಿಯಂಟ್ ಗ್ಲೂಕೋಸ್.